ಮನೆಗೋಸ್ಕರ ಪ್ರೀತಿನ ಕಳ್ಕೊಂಡೋಳು, ಗಂಡನ್ನ ಕಳ್ಕೊಂಡೋಳು ಅಂತ ಜನ ನನಗೆ ಶಾಪ ಹಾಕಿದ್ರೂ ಚಿಂತೆ ಇಲ್ಲ. ಒಂದು ಮನೆತನನ ಉಳಿಸೋದಕ್ಕೋಸ್ಕರ ನನ್ನನ್ನ ಜೀವನ ಬೇಕಾದರೂ ಬಲಿ ಕೊಡೋದಕ್ಕೆ ತಯಾರಾಗಿದ್ದೀನಿ. ಹೋಗು ಇಲ್ಲಿದ್ದ. ನಿನ್ನನ್ನ ನೋಡಿದ್ರೆ ಗೊತ್ತಾಗತ್ತೆ ನೀನೆಂತ ಹೇಳಿ ಅಂತ. ಇನ್ ಮುಂದೆನಾದ್ರೂ ನಿನ್ನ ಆಟಗಳನ್ನ ಕಡಿಮೆ ಮಾಡು, ಇಲ್ಲ ಅಂದ್ರೆ ನಾನ್ ಕಡಿಮೆ ಮಾಡ್ಬೇಕಾಗತ್ತೆ. ಕ್ಷಮಿಸ್ಬಿಡಿ ವಿಶು, ಮೊದಲನೇ ಸಲ ನಿಮ್ಮನ್ನ ಮರೆತು ಮಾತಾಡಿ ನನ್ನ ಪ್ರೀತಿಗೆ ಅವಮಾನ ಮಾಡ್ಬಿಟ್ಟು. ಆದ್ರೆ ನನ್ನ ಮನಸ್ಸಲ್ಲಿ ನಿನ್ ಪ್ರೀತಿ ಜ್ಯೋತಿ ಯಾವಾಗ್ಲೂ ಉರಿತಾನೆ ಇರುತ್ತೆ. ಅದು ಆರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಆರಿದ ದಿನ ಈ ರಾಧಿಕಾ ಈ ಭೂಮಿ ಮೇಲೆ ಇರೋದಿಲ್ಲ. ಒಂದ್ ಮನೆಗೋಸ್ಕರ ಪ್ರೀತಿನ ಕಳ್ಕೊಂಡೋಳು, ಗಂಡನ್ನ ಕಳ್ಕೊಂಡೋಳು ಅಂತ ಜನ ನನಗೆ ಶಾಪ ಹಾಕಿದ್ರೂ ಚಿಂತೆ ಇಲ್ಲ. ಒಂದ್ ಮನೆತನನ ಉಳಿಸೋದಕ್ಕೋಸ್ಕರ ನನ್ನನ್ನ ಜೀವನ ಬೇಕಾದ್ರೂ ಬಲಿ ಕೊಡೋದಕ್ಕೆ ತಯಾರಾಗಿದೆ. ನನ್ನ ವಿಶ್ವ, ನನ್ನ ಪ್ರಾಣ, ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಾನೇ ಕಾರಣ ಆಗಿ ನಾನು ನರ್ಕಕ್ಕೆ ಹೋದ್ರೂ ಪರವಾಗಿಲ್ಲ. ನಾನು ಈ ಮನೆಯವ್ರ ಪರಾನೇ ನಿಲ್ತೀನಿ. ಶಾಂತನು, ಏನಾಯ್ತು? ಯಾಕೆ ಇಷ್ಟು ಬೈದಲ್ಲಿದ್ಯಾ? ಏನಿಲ್ಲ ಬಿಡಿಮ್ಮ. ಏನಾಯ್ತು ಅಂತ ಹೇಳು. ರಾಧಿಕಾ ಮಾತು ಕೇಳಿ ಮೊದಲನೇ ಸಲ ತುಂಬಾ ಆತಂಕ ಕಾಡ್ತಾ ಇದೆಯಮ್ಮ. ಏನ್ ಹೇಳದ್ದು? ದೇಸಾಯಿ ಕುಟುಂಬಕ್ಕೋಸ್ಕರ ನಾನು ವಿಶುನ ಬಿಡೋದಕ್ಕೆ ತಯಾರಿದ್ದೀನಿ ಅಂದ್ಲು. ಅವನನ್ನ ಬಿಟ್ಟು ದೇಸಾಯಿಗಳ ಜೊತೆ ನಿಲ್ತೀನಿ, ನನಗೆ ದೇಸಾಯಿ ಕುಟುಂಬದ ಘನತೆ ಗೌರವ ಮುಖ್ಯ, ನಿನ್ನನ್ನ ಮನೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂದ್ಲು. ಅಷ್ಟೇನಾ? ಏನಮ್ಮ ನೀವು ಈ ರೀತಿ ಮಾತಾಡ್ತಿದ್ದೀರಿ? ಈಗ ವಿಶು ನಮ್ಮ ಜೊತೆ ಇದೆ ಅನ್ನೋ ಧೈರ್ಯದಲ್ಲಿ ನಾವಿದ್ದೀವಿ. ಇವಳು ನೋಡಿದ್ರೆ ಈ ರೀತಿ ಮಾತಾಡ್ತೀಯಾಳೆ. ಒಂದಲ್ಲ ಒಂದಿನ ವಿಶು ಆಶ್ರಮದಲ್ಲಿ ಅಂತ ಅವಳಿಗೆ ಗೊತ್ತಾಗೋದಿಲ್ವಾ? ಆಗ ನಮ್ಮ ಕತೆ ಏನಾಗಬೇಕು ಹೇಳಿ. ಆಶ್ರಮದಲ್ಲಿರೋ ವಿಶುನ ಸ್ವಲ್ಪ ದಿನದ ಮಟ್ಟಿಗೆ ರಾಧಿಕಾ ಕಣ್ಣಿಗೆ ಬೀಳ್ದಿರೋ ಹಾಗೆ ನೋಡ್ಕೊ. ಅವನನ್ನ ಬೇರೆಲ್ಲಾದ್ರೂ ಶಿಫ್ಟ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡಿ. ಬೇರೆ ಕಡೆನ? ಹೌದು, ದೇಸಾಯಿ ಕುಟುಂಬದವರು ಇನ್ನೊಂದು ಆಶ್ರಮನ ಶುರು ಮಾಡ್ತಿದ್ದಾರೆ. ಅಲ್ಲಿಗೆ ಶಿಫ್ಟ್ ಮಾಡೋಕೆ ಟ್ರೈ ಮಾಡು. ಏನು ರಾಧಿಕಾ ಹೇಳಿದ್ರೆ ನೆನ್ಪು ಮಾಡ್ಕೋತಿದ್ಯಾ? ರಾಧಿಕನ್ನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ನೀನನ್ನು ಹೆದರ್ಸೋದಿಕ್ಕೆ ಅವಳು ಹಾಗೆ ಹೇಳಿದಾಳಷ್ಟೆ. ವಿಶುನ ಬಿಟ್ಟು ಬದುಕೋ ಜೀವ ಅವಳದು ಅನ್ಕೊಂಡಿದ್ಯಾ? ವಿಶು ಅಂದ್ರೆ ಜೀವನೇ ಬಿಡ್ತಾಳೆ. ವಿಶು ಮುಖ್ಯ ಅಲ್ಲ ಅಂತ ಹೇಗೆ ಹೇಳೋಕ್ ಸಾಧ್ಯ? ನಿನ್ನನ್ನ ದಾರಿ ತಪ್ಸೋದಿಕ್ಕೆ ಅವಳು ಹಾಗೆ ಹೇಳ್ತಿದ್ದಾಳಷ್ಟೇ. ನೀನ್ ಆ ವಿಷಯನ ಬಿಟ್ಟು ನಿನ್ ಕೆಲ್ಸನ ನೀನ್ ಶುರು ಮಾಡ್ಕೊ. ರಾಧಿಕಾ ವಿಶುನ ಬಿಟ್ಕೊಡಲ್ಲ ಅನ್ನೋ ಗ್ಯಾರಂಟಿ ನಾನು ನಿನಗೆ ಕೊಡ್ತೀನಿ. ನೀವಿಷ್ಟು ಧೈರ್ಯ ಕೊಡ್ತೀನಿ ಅಂದ್ರೆ ನಾನು ಭಯ ಇಲ್ಲದೆ ಕೆಲಸ ಮಾಡ್ತೀನಿ ಬಿಡಿಮ್ಮ. ಹೌದು, ಜಾನಕಿ ವಿಶು ಕತೆ ಎಲ್ಲಿಗೆ ಬಂತು? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅಂದ್ರೆ ಅಂದ್ರೆ ವಿಶುನ ಅವಳಿಗೆ ಇಷ್ಟ ಬಂದ ಕಡೆ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನಾನು ಗುರೂಜಿನ ಒಪ್ಸಿದ್ದೀನಿ. ಇವತ್ತಿಂದಾನೆ ಅವಳು ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಮ್ಮ, ಟ್ರೀಟ್ಮೆಂಟ್ ನಮ್ಗೇನು ನೆಪ ಅಷ್ಟೇ. ವಿಶುನ ಜಾನಕಿ ಬಿಟ್ಟಿರಬಾರ್ದು, ಹಚ್ಕೋಬೇಕು. ಆ ರೀತಿ ನಾನು ಮಾಡ್ತೀನಿ. ವಿಶು ಬಗ್ಗೆ ಇಲ್ದಿರೋ ಕನಸನ್ನು ಹುಟ್ಟಾಕ್ತೀನಿ. ಗುಡ್ ಶಾಂತನು, ಈಗ ನಮ್ಮ ಮುಂದೆ ಇರೋದು ವಿಶು ಜಾನಕಿನ ಬಿಟ್ಟಿರೋದಕ್ಕೆ ಆಗದೆ ಇರೋ ಹಾಗೆ ಮಾಡೋದು. ಅಷ್ಟು ಮಾಡಿದ್ರೆ ಸಾಕು ನೋಡು, ನಾವು ಅರ್ಧ ಯುದ್ಧ ಗೆದ್ದ ಹಾಗಾಗತ್ತೆ. ಹೌದು, ಅವ್ರಿಗೆ ಎಲ್ಲಿದ್ದಾರೆ? ಅಂದ್ಕೊಂಡಿದ್ದು ನಿಜನೇ, ಆದರೆ ಅವ್ರ ಆಶ್ರಮದಲ್ಲಿ ಇರಲ್ಲ ಅಮ್ಮ.
ಮತ್ತೆ ನನ್ನ ಇನಿಯನ ನೆಲೆಯ ಬಲ್ಲೆಯೇನೆ ಹೇಗೆ ತಿಳಿಯಲಿಯದನು ಹೇಳೆ ನನ್ನ ಇನಿಯನ ನೆಲೆಯ ಬಲ್ಲೆಯೇನೆ ಹೇಗೆ ತಿಳಿಯಲಿಯದನು ಹೇಳೆ ಹೇಗೆ ತಿಳಿಯಲಿ ಅದನ್ನು ಹೇಳೆ ರಾಧಿಕಾ ನಿನ್ ಕಣ್ಣಲ್ಲಿ ಒಂದ್ ಹನಿ ನೀರು ಬರಬಾರ್ದು ನೀನ್ ಹತ್ರ ನನಗ್ ಸಂಕಟ ಆಗತ್ತೆ. ಇರುವೆ ಸರಿಯುವ ಸತ್ತು ಮೊಗ್ಗು ಬೀರಿಯುವ ಸತ್ತು ಮಂಜು ಇಳಿಯುವ ಸತ್ತು ಕೇಳಬಲ್ಲ ಇರುವೆ ಸರಿಯುವ ಸತ್ತು ಮೊಗ್ಗು ಬೀರಿಯುವ ಸತ್ತು ಮಂಜು ಇಳಿಯುವ ಸತ್ತು ಕೇಳಬಲ್ಲ ನನ್ನ ಮುರಿಯನು ಏಕೆ ಕೇಳಲಲ್ಲ ಇವತ್ತಿನ ನನ್ನ ಇಡೀ ಜೀವನ ನಿನಗೋಸ್ಕರ ಮುಡುಪಾಗಿಡ್ತೀನಿ. ನಾವು ಸತ್ರು ನಮ್ ಪ್ರೀತಿ ಸಾಯಲ್ಲ ರಾಧಿಕಾ. ನನ್ನ ಗಿರಿಗನ ನೆಲೆಯ ಬಲ್ಲೆಯೇನೆ ಹೇಗೆ ತಿಳಿಯಲಿ ಅದನು ಹೇಳೆ ನೀನೆ ಹೇಗೆ ತಿಳಿಯಲಿ ಅದನ್ನು ಹೇಳೆ ನೀನೆ. ಆ ಕೃಷ್ಣನ ಆಶೀರ್ವಾದ ನನ್ನ ಮೇಲಿದೆ. ಇಲ್ಲ ಅಂದ್ರೆ ನಿಮ್ಮಂತ ಗಂಡ ಎಲ್ ಸಿಗ್ತಾರೆ ಹೇಳಿ. ಎಲ್ರಿಗೂ ನಿಮ್ಮಂತ ಹೆಂಡತಿ ಎಲ್ ಸಿಗ್ತಾರೆ ಹೇಳಿ. ಜೊತೆಲಿಲ್ಲ ಅಂದ್ರೆ ನಂಗೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಮನ್ಸೇ ಇರಲ್ಲ. 24 ಗಂಟೆನೂ ನಿನ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ಗಿರಿಯ ಎತ್ತಲು ಬಲ್ಲ ಶರಧಿ ಬತ್ತಿಸಬಲ್ಲ ಗಾಳಿ ಉಸಿರನೆ ಕಟ್ಟಿ ನಿಲ್ಲಿಸಬಲ್ಲ ಗಿರಿಯ ಎತ್ತಲು ಬಲ್ಲ ಶರಧಿ ಬತ್ತಿಸಬಲ್ಲ ಗಾಳಿ ಉಸಿರನೆ ಕಟ್ಟಿ ನಿಲ್ಲಿಸಬಲ್ಲ ನನ್ನ ಸೆರೆಯನ್ನು ಏಕೆ ಬಿಡಿಸಲಲ್ಲ. ನಿನ್ ಪ್ರೀತಿ ಸಂತೋಷದ ಮುಂದೆ ನನ್ ಕೋಪ ದ್ವೇಷ ಎಲ್ಲ ತಣ್ಣಗಾಗೋಗುತ್ತೆ. ನನ್ನ ಗಿರಿಗನ ನೆಲೆಯ ಬಲ್ಲೆಯೇನೆ ಹೇಗೆ ತಿಳಿಯಲಿ ಅದನು ಹೇಳೆ ನೀನೆ ಹೇಗೆ ತಿಳಿಯಲಿ ಅದನು ಹೇಳೆ ನೀನೆ. ಜಾನಕಿ, ಇವಾಗ ಕೃಷ್ಣ ಹೇಗಿದ್ದಾನೆ? ಅವನಲ್ಲಿ ಏನಾದರೂ ಬದಲಾವಣೆಗಳು ಕಾಣ್ತಾ ಇದೆಯಾ? ಹೌದು ಗುರುಜಿ, ಹೊಸ ಜಾಗ ಹೊಸ ಜನರ ಹತ್ರ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅದೆಲ್ಲ ಇವನ್ ಮೇಲೆ ಪರಿಣಾಮ ಬೀರತ್ತೆ. ಒಳ್ಳೇದಾಗ್ಲಿ. ಕೃಷ್ಣ ಕೃಷ್ಣ. ಜಾನಕಿ ಅವರೇ, ಎಲ್ಲಿ ನೀವು ಕಾಣಿಸ್ತಾನೆ ಇರ್ಲಿಲ್ಲ. ನಮ್ ಕೃಷ್ಣ ಹೇಗಿದ್ದಾನೆ? ಸೂಪರ್ ಆಗಿದ್ದಾನೆ. ನಾನು ನಿಮ್ಮನ್ನೇ ನಂಬಿದ್ದೀನಿ. ನನಗೆ ಕೃಷ್ಣನ್ ಬಿಟ್ರೆ ಬೇರೆ ಯಾರು ಫ್ರೆಂಡೇ ಇಲ್ಲ. ಶಾಂತನು ಅವ್ರೆ,
ಕೃಷ್ಣ ಗುಣ ಆಗ್ಲಿ ಅಂತ ಜಾಸ್ತಿ ಕಾಯ್ತಾ ಇರೋದು ನಾನು. ಗುಣ ಆಗ್ತಾನೆ. ನಾನಿನ್ ಬರ್ತೀನಿ. ಕೃಷ್ಣ ಗುಣ ಆಗ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ನೀನಂತೂ ಖಂಡಿತ ಬದಲಾಗ್ತೀಯ. ಅದೇ ನನಗೂ ಬೇಕಾಗಿರೋದು. ಶಾಂತು, ನನಗೆ ನಂಬೋಕೆ ಆಗ್ತಿಲ್ಲ. ನಿನ್ ಕಾಲ್ ಸರಿ ಹೋಯ್ತಾ? ಹೌದಮ್ಮ. ಹೇಗೆ ಕಾಣಿಸ್ತಾ ಇದ್ದೀನಿ? ನನಗೆ ನನ್ನ ಹಳೆ ಶಾಂತನು ಸಿಕ್ಕಾಗಾಯ್ತು. ಇನ್ನು ನನ್ಗೆ ಯಾವ ಚಿಂತೆನೂ ಇಲ್ಲ. ಇನ್ಮೇಲೆ ಚಿಂತೆ ಮಾಡಬೇಕಾಗಿರೋದು ದೇಸಾಯಿ ಕುಟುಂಬ ಅಲ್ವಾ? ಶಾಂತನು, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಿಮಗೆ ಇನ್ನೊಂದು ಖುಷಿಯಾದ ವಿಚಾರ ಹೇಳ್ತೀನಿ. ಏನದು? ವಿಶು ಮತ್ತು ಜಾನಕಿ ಪ್ರೀತಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಂದ್ರೆ ಅಂದ್ರೆ ಎಲ್ಲ ನಾವ್ ಅನ್ಕೊಂಡಾಗೆ ಆಗಿದೆ ಅಮ್ಮ. ಜಾನಕಿ ವಿಶುನ ಎಷ್ಟು ಹಚ್ಕೊಂಡಿದ್ದಾಳೆ ಅಂದ್ರೆ ದೇಸಾಯಿಗಳು ಬೇಡ ಅಂದ್ರು ಜಾನಕಿ ವಿಶುನ ಬಿಡೋದಿಲ್ಲ. ನಿಜ ಹೇಳ್ತಿದ್ಯಾ ಶಾಂತನು? ಹೌದಮ್ಮ. ಅವಳು ವಿಶು ಕಾಯಿಲೆನ ವಾಸಿ ಮಾಡ್ತಾಳೆಲ್ವೋ ಗೊತ್ತಿಲ್ಲ, ಆದ್ರೆ ವಿಶುನ ಬಿಟ್ಟಿರಕ್ಕಾಗೋದಿಲ್ಲ ಅಂತ ಸ್ಥಿತಿ ಬಂದು ತಲುಪಿದಾಳೆ. ಎಂತ ವಿಷಯ ಹೇಳ್ತಿದ್ಯಾ ಗೊತ್ತಾ ಶಾಂತನು? ಇದು ನಮಗ್ ಸಿಕ್ಕಿರೋ ದೊಡ್ಡ ಗೆಲುವು. ಈಗ ತಡ ಮಾಡೋದು ಬೇಡ. ವಿಶು ಹಳೆ ನೆನ್ಪು ಮರೆಯೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡು. ಈ ಕೆಲಸ ಜಾನಕಿಯಿಂದಾನೇ ಆಗ್ಬೇಕು. ಸಿಕ್ಕಿದ ಹಾಗೆ ನೀನ್ ಹೋಗಿ ಈ ವಿಷಯ ಹೇಳಿದ್ರೆ ಅವಳಿಗೆ ಅನುಮಾನ ಬರ್ಬೋದು. ಹುಷಾರಾಗಿ ನೋಡ್ಕೊಂಡು ಮಾಡಿ. ಅದೇನೋ ಸರಿಯಮ್ಮ. ವಿಶು ಮನ್ಸನ್ನೇ ಗೆಲ್ಲೋದಕ್ಕೆ ಹೊರಟೋಳು. ವಿಶು ಸರಿ ಹೋಗಬಾರ್ದು, ಅವನ್ನ ಹಳೆ ನೆನಪು ಬರಬಾರ್ದು. ಹಾಗೆ ಮಾಡು ಅಂದ್ರೆ ಕೇಳ್ತಾಳ? ನೋಡ್ ಶಾಂತನು, ಅವಳು ನಿಜವಾಗ್ಲೂ ವಿಶುನ್ ಇಷ್ಟಪಡ್ತಿದ್ದಾಳೆ ಅಂದ್ರೆ ಈ ಕೆಲಸನ ಖಂಡಿತ ಮಾಡ್ತಾಳೆ. ಸರಿ,
ಈ ವಿಷಯನ ನಿಧಾನವಾಗಿ ನಾನು ಜಾನಕಿ ಹತ್ರ ಮಾತಾಡ್ತೀನಿ. ಹುಷಾರು, ಅನುಮಾನ ಬರ್ದಿರೋ ಹಾಗೆ ನಡ್ಕೊ. ಸರಿ ಅಮ್ಮ. ಇನ್ನೊಂದು ವಿಚಾರ, ನಿನ್ನ ಕಾಲು ಸರಿ ಹೋಗಿರೋದು ಆಶ್ರಮದಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ. ಯಾಕಮ್ಮ? ಯಾಕೆ ಗೊತ್ತಾಗ್ಬಾರ್ದು? ಕೆಲವೊಂದು ಸರಿ ದಡ್ಡನ್ ಥರ ಮಾತಾಡ್ತೀಯ ಶಾಂತನು ನೀನು. ನಿನ್ನ ಕಾಲು ಸರಿ ಇಲ್ಲ ಅಂತ ತಾನೆ ನಿನ್ನೂ ಆಶ್ರಮದಲ್ಲಿ ಇಟ್ಕೊಂಡಿರೋದು. ಕಾಲು ಸರಿ ಹೋಗಿದೆ ಅಂತ ಗೊತ್ತಾದ್ರೆ ಗುರುಗಳು ನಿನ್ನ ಆಶ್ರಮದಿಂದ ಕಳಿಸ್ಬಿಡ್ತಾರೆ. ನೀನು ಆಶ್ರಮದಿಂದ ಯಾವಾಗ ಹೊರಗೆ ಬರಬೇಕು ಅಂದರೆ ರಾಧಿಕಾ ಮನೆಯಿಂದ ಹೊರಗಡೆ ಬಂದಿದ್ದ ದಿನ ಮಾತ್ರ. ಅಲ್ಲಿವರೆಗೂ ನೀನು ಅಲ್ಲೇ ಇರಬೇಕು. ಸರಿ ಅಮ್ಮ. ಆದಷ್ಟು ಬೇಗ ವಿಶು ಮತ್ತು ಜಾನಕಿ ಮದುವೆ ವಿಚಾರ ನನ್ನ ಕಿವಿಗೆ ಬೀಳ್ಬೇಕು. ಸರಿ, ಬರ್ತೀನಿ. ಆಶ್ರಮಕ್ಕೆ ಹೋಗಿ ಬರ್ತೇನೆ. ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ಇದೇನ್ ದೊಡ್ಡಮ್ಮ ಹೀಗೆ ಕೇಳ್ತಾ ಇದ್ದೀರಾ? ನಾನು ಯಾವಾಗ್ಲೂ ಖುಷಿಯಾಗೇ ಇರ್ತೀನಿ ತಾನೆ. ಅದು ಗೊತ್ತಿದೆ ಜಾನಕಿ, ಆದ್ರೆ ಇತ್ತೀಚೆಗೆ ನಿನ್ ಖುಷಿ ಜಾಸ್ತಿ ಆಗಿದ್ದಾದ್ರೂ ಯಾಕೆ ಅಂತ ಕೇಳ್ತಾ ಇದೀನಿ. ಏನಾದ್ರೂ ವಿಶೇಷ ಕಾರಣ ಇದೆಯಾ? ಅದು ಅಲ್ಲದೆ ಇಡೀ ದಿನ ಆಶ್ರಮದಲ್ಲೇ ಇರ್ತೀಯಾ, ಮನೆ ನೆನಪೆ ಇಲ್ದಿರೋಳ್ ಥರ. ರಾಧಿಕಾ, ಏನಿದೆಲ್ಲ? ದೊಡ್ಡಮ್ಮ ಅಂಥದ್ದೇನೂ ಇಲ್ಲ. ಸರಿ, ನಂಗೆ ಗೊತ್ತಾಯ್ತು, ನಾನು ಆಶ್ರಮಕ್ಕೆ ಹೊರಡ್ತೀನಿ. ಬಾರ ಅದಕ್ಕೆ ಹೊರಡೋಣ. ನೀನು ಹೋಗಿರೋ ಜಾನಕಿ, ನಾನು ಆಮೇಲೆ ಬರ್ತೀನಿ. ಅದೆಲ್ಲ ಆಗಲ್ಲ, ನೀನು ನನ್ನ ಜೊತೆಗೆ ಬರಬೇಕು. ಬಾ ಹೋಗೋಣ. ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗ್ಬಾ. ದೊಡ್ಡಮ್ಮ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಹೊಸ ಲುಕ್ಕು. ಯಾವ್ದಾದ್ರೂ ಹುಡುಗ ನೋಡಿದ್ರೆ ಒಪ್ಕೋತಾನಾ? ಓ, ಇದನ್ನೆಲ್ಲ ಅದಕ್ಕ ಮಾಡ್ತಿರೋದು? ಯಾರದು? ಏನ್ ಕತೆ? ಹೊಸದಾಗೇನೋ ಹೇಳ್ತಿದ್ಯಲ್ಲ? ಅಯ್ಯೋ ದೊಡ್ಡಮ್ಮ, ಆ ಥರ ಏನೂ ಇಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೆ. ಚಿಂತೆ ಮಾಡಬೇಡಿ. ಆ ಥರ ಏನಾದ್ರೂ ಇದ್ರೆ ಮೊದಲು ನಿಮ್ಮ ಹತ್ರನೇ ಹೇಳ್ತೀನಿ. ಸರಿನಾ? ನಾನಿನ್ ಹೊರಡ್ತೀನಿ. ಬಾಯ್. ರಾಧಿಕಾ, ಜಾನಕಿ ಎಷ್ಟೊಂದು ಬದಲಾಗಿದ್ದಾಳೆ ಅಲ್ವಾ? ನನ್ಗಂತೂ ಆಶ್ಚರ್ಯ ಆಗ್ತಿದೆ. ಏನ್ ವಿಷಯ? ಗೊತ್ತಿಲ್ಲ ಅಮ್ಮ. ಅಂದಹಾಗೆ ರಾಧಿಕಾ, ದತ್ತು ಸ್ವೀಕಾರ ಮಾಡೋ ಕಾರ್ಯಕ್ರಮನ ಮುಂದೂಡೋಣ ಅಂತ ಪುರೋಹಿತರು ಹೇಳಿದಾರಂತೆ. ಚಂದ್ರು ವಿಚಾರ ಹೀಗಿರ್ಬೇಕಾದ್ರೆ ಅದನ್ನ ಮಾಡೋದು ಸರಿ ಇರೋಲ್ಲ. ಮುಂದಿನ ತಿಂಗಳು ಹೇಗೂ ಚಂದ್ರು ಸರಿ ಹೋಗ್ತಾನೆ, ಆವಾಗಲೇ ಇಟ್ಕೊಳ್ಳೋಣ ಅಂತ ಹೇಳಿದಾರಂತೆ. ಸರಿ ಅಮ್ಮ. ಎಲ್ಲೋಗಿದ್ದೆ? ದವಾಖಾನಿಗೆ ಹೋಗಿದ್ದೆ. ಯಾಕೋ ಕೋಪದಲ್ಲಿದ್ಯಾ? ಏನಾಯ್ತೀಗ? ಏನಿಲ್ಲ ಬಿಡು. ಸುಮ್ಮನೆ ಹೇಳು, ಏನು ವಿಷಯ ಅಂತ. ನಿನ್ನ ಮಗಳು ನಿನ್ನ ಕೈಗೆ ಸಿಗ್ತಾಳೆ ಅಂತ ಅನ್ಕೊಂಡಿದ್ಯಾ? ಸುಮ್ಮನೆ ನನ್ನ ಮಗಳು ನಿನಗೆ ಅಂತ ಇಲ್ಲದೆ ಇರೋದನ್ನೆಲ್ಲ ಹೇಳಿದೆ. ಈಗ ನೋಡಿ ಏನಾಯ್ತು. ಏನಾಯ್ತು ಮಾರಯ್ಯ? ಏನು ಹೇಳ್ತಿದ್ಯಾ? ಕಲ್ತ್ ಹಕ್ಕಿನ ಪಂಜರದಲ್ಲಿ ಇಟ್ಟು ಸಾಕ್ಬೇಕು. ಬೇಕಾ ಬಿಟ್ಟರೆ ಮನೆ ದಾರಿ ಮರೆತು ಹೊಸ ದಾರಿ ಉಡ್ಕೊಳುತ್ತೆ. ಈಗೇನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಿನ್ನ ಮಗಳು ಪೂರ್ತಿ ಬದಲಾಗಿದ್ದಾಳೆ. ಹಾಕೋ ಬಟ್ಟೆಯಿಂದ ಹಿಡಿದು ಆಡೋ ಮಾತೆಲ್ಲ ಚೇಂಜ್ ಆಗಿದೆ. ಅದಕ್ಕೇನಂತೀಗ? ಈಗಿನ ಕಾಲದ ಹುಡುಗಿರು ಹೆಂಗಿರ್ತಾರ ಹಂಗಿರ್ಲಿ ಬಿಡು, ಅದರಿಂದ ನಿನ್ಗೇನು ಸಮಸ್ಯೆ? ಇವತ್ತಿಂದ ಸಮಸ್ಯೆ ಶುರು ಆಯ್ತು ಅನ್ಕೋ. ದಿನ ಮಕ್ಕಳು ಸ್ಕೂಲಿಗೆ ಹೋದಾಗೆ ಆಶ್ರಮಕ್ಕೆ ಹೋಗ್ತಾ ಇದ್ಲು, ಈಗ ಸ್ಕೂಲಿಗಲ್ಲ ಅಂತ ಅರ್ಥ ಆಗಿದೆ. ಮತ್ತೆ ಎಲ್ಲ ಬಿಡ್ಸಿ ಹೇಳ್ಬೇಕು ನಿನಗೆ. ಆ ಮೆಂಟಲ್ ನನ್ನ ಮಗನ ನಿನ್ನ ಮಗಳು ಹಚ್ಕೊಂಡಿದ್ಲು, ಅದು ಫೈನಲ್ ಹಂತಕ್ಕೆ ಬಂದಿದೆ. ಈಗ ಕ್ಲೈಮ್ಯಾಕ್ಸ್ ಇರೋದಷ್ಟೇ ಬಾಕಿ. ಈ ಖುಷಿನ ಪಡ್ಕೊಂಡೆ ನಿನ್ನ ಮಗಳನ್ನ ಹದ್ಬಸ್ತಲ್ಲಿಡು ಅಂತ. ಈಗೇನು ಮಾಡ್ತೀಯಾ? ಯಾರ ಹತ್ರ ಹೇಳ್ತೀಯಾ? ಹಾಸ್ಪಿಟಲ್ ಇದ್ದಾರೆ ನಿನ್ನ ಗಂಡ. ಇನ್ನು ದೇಸಾಯಿಗಳು ಹತ್ತು ಕರೆದು ಕರುಳು ದಾನ ಮಾಡಿ ಅಂದರೆ ಹಿಂದೆ ಮುಂದೆ ನೋಡಲ್ಲ ಅಂತ ಮನುಷ್ಯ. ಅವರು ನಿನ್ನ ಮಗಳು ಹತ್ತು ಕರೆದು ಕಣ್ಣೀರಾಕಿ ಆ ಹುಡುಗನ್ ನಾನೇ ಮದುವೆ ಆಗ್ತೀನಿ ಅಂದರೆ ಒಬ್ಬದೇ ಇರ್ತಾರ, ವಾಲ್ಗ ಊದ್ಸೇ ಬಿಡ್ತಾರೆ. ಈಗೇನು ಮಾಡೋದು? ಹೇಗೂ ಹುಡುಗ ಚೆನ್ನಾಗಿದ್ದಾನೆ, ನೀಟಾಗಿ ಡ್ರೆಸ್ ಮಾಡಿದ್ರೆ ಹೀರೋ ಕಾಣಿಸ್ತಾನೆ. ಅಳಿಯನ್ ಮಾಡ್ಕೊಂಬಿಡು. ಮುಚ್ಚೋ ಬಾಯಿ, ಏನೇನೋ ಮಾತಾಡಬೇಡ. ಈಗಲೇ ಹೇಳಿದ್ದೀನಿ, ಬರ್ದಿಟ್ಕೊಂಬಿಡು, ಅದು ಹೀಗೆ ಆಗೋದು. ಜಾನಕಿ ನನ್ನ ಮಾತು ಕೇಳ್ತಾಳೆ ನಂಜು. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ.
ನೀನು ಯೋಚನೆ ಮಾಡಬೇಡ. ನಿನ್ ಪ್ರಯತ್ನ ಏನಿದ್ರು ಮರಳುಗಾಡಲ್ಲಿ ಬಾವಿ ತೋಡ್ದಾಗೆ, ನೀರಂತೂ ಸಿಗಲ್ಲ, ಆಯಾಸ ಅಷ್ಟೇ. ಟ್ರೈ ಮಾಡು, ಓಯಸಿಸ್ ಆದ್ರೂ ಸಿಗ್ಬೋದು. ನಾನಂತೂ ಆಸೆ ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ಮಾತು, ರಾಧಿಕಾನ್ ದತ್ತು ತಗೊಳ್ಳೋ ವಿಚಾರ ಮರ್ತಿದ್ದಾರೆ ಅನ್ಕೊಂಡಿದ್ದೆ, ಅದು ಇನ್ನೂ ಜೀವಂತವಾಗೇ ಇದೆ. ನಿನ್ನ ಗಂಡ ಹಾಸ್ಪಿಟಲ್ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಕಾರ್ಯ ನಡೀತಾ ಇಲ್ಲ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಮನೆ ಮಗಳಾಗಿ ನಗ್ನಗ್ತಾ ಓಡಾಡ್ತಿದ್ಲು ಆ ರಾಧಿಕಾ. ಯೋಚನೆ ಮಾಡು, ಎರಡೆರಡು ಕಡೆ ನಮಗೆ ಹೊಡ್ತಾ ಬೀಳ್ತಿದೆ. ಹಿಂಗಾದ್ರೆ ನಮ್ಮ ಕತೆ ಏನು? ಎಲ್ಲಿ ಜಾನಕಿ ಇನ್ನು ಬರಲೇ ಇಲ್ವಲ್ಲ? ನೀನು ಬದಲಾಗಿದ್ದೀಯಾ. ಇನ್ನು ಮುಂದೆ ಕೃಷ್ಣನ ಕೊಡೋ ಶೈಲಿ ಕೂಡ ಬದಲಾಗುತ್ತೆ. ಇಷ್ಟು ದಿನ ವಿಶುನ ರೋಗಿಯಾಗಿ ನೋಡ್ತಾ ಇದ್ದೆ, ಈಗ ಅವನು ಪ್ರೇಮಿಯಾಗಿ ಬಂದಿದ್ದಾನೆ.